ಬ್ರೆಜಿಲ್ ಮೇಕ್ ಮಷೀನು ಒಳ್ಳೆ ಅಡ್ವಾಂಟೇಜ್ ಅಂತಂದರೆ ಇದರಲ್ಲಿ ಚಾಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. 5mm ಕಟಿಂಗಲ್ಲಿ ನಿಮ್ಗೇನಾಗುತ್ತೆ, ಕಾರ್ನು ಕಂಪ್ಲೀಟಾಗಿ ಚಾಪ್ ಆಗುತ್ತೆ. 13mm ಅಲ್ಲಿ ಏನಾಗುತ್ತೆ, ಜಸ್ಟ್ ಕಟ್ ಆಗುತ್ತೆ. ಕಾರ್ನ್ ಹಾಗೆ ಉಂಡೆ ಹಾಗೆ ಇರುತ್ತೆ. 10 ರಿಂದ 15 ಟನ್ ಪ್ರೊಡಕ್ಷನ್ ಮಾಡ್ತೀವಿ. ನಮ್ಮ ಓನ್ ರಿಕ್ವೈರ್ಮೆಂಟು ಒಂದು 2 ಟನ್ ಬೇಕಾಗಿದೆ. ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಏನಾಗುತ್ತೆ, ತುಂಬಾ ಪ್ರೆಷರ್ ಬೀಳುತ್ತೆ. ಇದು ಪ್ರೆಷರ್ ಬಿದ್ರೂ ಏನಾಗುತ್ತೆ, ಇದು ಬ್ಯಾಗು ಕ್ವಾಲಿಟಿ ಏನೂ ಹಾಳಾಗಲ್ಲ. ಬ್ಯಾಗ್ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ. 3 ರಿಂದ 4 ಸರಿ ಒಂದು ಬ್ಯಾಗನ್ನು ಯೂಸ್ ಮಾಡ್ಕೊಬೋದು. ಸರ್, ನನ್ನ ಹೆಸರು ಮುನೀರ್ ಅಹಮದ್ ಅಂತ. ಸೊ ನಮ್ಮದು ಈ ಕೆಂಗನಳ್ಳಿ ಗ್ರಾಮ, ನೆಲಮಂಗಲ ತಾಲೂಕು. ಸೊ ಇಲ್ಲಿ ಬರುತ್ತೆ. ಈ ನೆಲಮಂಗಲದಿಂದ ಒಂದು 4 ಕಿಲೋಮೀಟ್ರು ದೂರದಲ್ಲಿದೆ. ಸೊ ಇಲ್ಲಿ ನಮ್ಮ ಫಾರ್ಮ್ ಸಿಚುವೇಟೆಡ್ ಆಗಿದೆ. ಓಕೆ, ಇದು ವಿಧಾತ ಮಷೀನು ಯಾವ ಮಾಡೆಲ್ ಸರ್ ಇದು? ಸೊ ಇದು ವಿಧಾತ 8D ಮಾಡೆಲ್ ಇದೆ. ಇದು ಬ್ರೆಜಿಲ್ ಮೇಕ್ ಮಷೀನು. ಇದು ವಿಧಾತದು 8D ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ಮೆಷಿನಲ್ಲಿ ನಮಗೆ ಮೇಯ್ನ್ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಂದರೆ ಇದರಲ್ಲಿ ಚಾಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಏನಾಗುತ್ತೆ, ಇದರಲ್ಲಿ ಪ್ಯಾಕಿಂಗ್ ಕ್ವಾಲಿಟಿ ಬ್ಯಾಗ್ಸಲ್ಲಿ ಪ್ಯಾಕಿಂಗ್ ಬರುತ್ತೆ. ಈಗ ನಮಗೆ ನಾರ್ಮಲ್ ಆಗಿ ಬೇಲ್ಸಲ್ಲಿ ಪ್ಯಾಕಿಂಗ್ ಬರ್ತಾ ಇರುತ್ತೆ. ಸಿಟಿಯಲ್ಲೆಲ್ಲ ಏನಾಗುತ್ತೆ, 1-2 ಹಸು ಕಟ್ಕೊಂಡಿರೋರು, ಮೇಕೆ ಕಟ್ಕೊಂಡಿರೋರು, ಕುರಿ ಇಟ್ಕೊಂಡಿರೋರು, ಇವರಿಗೆಲ್ಲ ಏನಾಗಿದೆ, ಬೇಲಲ್ಲಿ ಸ್ಟೋರೇಜ್ಗೆ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಏನಾಗಿದೆ, ಬ್ಯಾಗ್ ಅಂದರೆ ಈಸಿಯಾಗಿ ಮನೆ ಒಳಗಡೆ ಇಟ್ಕೊಬೋದು, ಎಷ್ಟು ಬೇಕಷ್ಟು ಯೂಸ್ ಮಾಡ್ಬೋದು, ಮತ್ತು ಉಳಿದಿದ್ದನ್ನು ಅವರು ಕಟ್ಬಿಟ್ಟು ಮತ್ತೆ ಇಟ್ಕೊಬೋದು. ಸೊ ಹಾಗಾಗಿ ಏನಾಗಿದೆ, ಬ್ಯಾಗು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಆ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ಗೆ ಈ ಮಷೀನು ತುಂಬ ಐಡಲ್ ಆಗಿದೆ. ಮತ್ತು ಇದು ಕ್ವಾಲಿಟಿನೂ ಬಂದು ನಿಮಗೆ ಆ ಒಂದು ಚಾಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮದು ಸೈಲೇಜ್ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು. ಮತ್ತು ಇದರಲ್ಲಿ ಕಾಂಪ್ಯಾಕ್ಟ್ ಆಗಿದೆ, ಮತ್ತು ಪ್ರೊಡಕ್ಷನ್ನು ಜಾಸ್ತಿ ಬರ್ತಾ ಇದೆ. ನಮಗೆ ಪರ್ ಡೇ ಒಂದು 15 to 20 ಟನ್ಸ್ ಪ್ರೊಡಕ್ಷನ್ ತೆಗಿಬೋದು ಇದರಲ್ಲಿ. ಸೊ ಹಾಗಾಗಿ ಏನಾಗಿದೆ, ನಮಗೆ ಇದರಲ್ಲಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಮತ್ತು ಪ್ರೊಡಕ್ಷನು ಚೆನ್ನಾಗಿರೋದ್ರಿಂದ ಈ ಮಷೀನು ನಾವು ಪ್ರಿಫರ್ ಮಾಡಿದ್ವಿ. ಎಷ್ಟು ಕೆ ಜಿ ಬ್ಯಾಗ್ ಇದೆ ಸರ್ ಅದು? ಸೊ ಇದು ಒಂದು 50 to 55 kg ಬ್ಯಾಗ್ ಬರುತ್ತೆ. ಇದು ಬ್ಯಾಗನ್ನು ಮತ್ತೆ ರೀಯೂಸ್ ಮಾಡ್ತಾ ಇದ್ದಾರೆ ಸರ್? ಬ್ಯಾಗನ್ನು ಖಂಡಿತ ಯೂಸ್ ಮಾಡ್ಬೋದು. ಕಸ್ಟಮರ್ ರಿಟರ್ನ್ ಕೊಟ್ಟರೆ ಅವ್ರಿಗೆ 10 ರಿಂದ 15 ರೂಪಾಯಿ ರೀಫಂಡ್ ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ಅವ್ರ ಬಿಲ್ಲಲ್ಲಿ ಮೈನಸ್ ಮಾಡಿ ಅದನ್ನು ಬ್ಯಾಲೆನ್ಸ್ ಪೇಮೆಂಟ್ ತಗೊಳ್ತೀವಿ ನಾವು. ಓಕೆ ಸರ್, ಈ ಮಷೀನ್ ವಿಧಾತದ್ದು ಈ ಕಾರ್ನ್ ಕ್ರ್ಯಾಕಿಂಗ್ 5mm ಅಂತ ಹೇಳ್ತಾರೆ ಅವರು, ಅದೇನು ಸರ್ ಡೆಫಿನೇಷನ್? ಸರ್, ಇದರಲ್ಲಿ ಏನಾಗುತ್ತೆ, 2 ಥರ ಕಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಅದು ಒಂದು 5mm ಒಂದು ಕಟಿಂಗ್ ಇದೆ, 13mm ಒಂದು ಕಟಿಂಗ್ ಇದೆ. 5mm ಕಟಿಂಗಲ್ಲಿ ನಿಮ್ಗೇನಾಗುತ್ತೆ, ಕಾರ್ನು ಕಂಪ್ಲೀಟಾಗಿ ಚಾಪ್ ಆಗುತ್ತೆ. ಸೊ ಒಂದು ಸಣ್ಣದು ಒಂದು ಕಾರ್ನು ಬಂದು 15 ರಿಂದ 18 ಪೀಸ್ವರೆಗೆ ಸಣ್ಣ ಚಾಪ್ ಆಗುತ್ತೆ. 13mm ಅಲ್ಲಿ ಏನಾಗುತ್ತೆ, ಜಸ್ಟ್ ಕಟ್ ಆಗುತ್ತೆ. ಕಾರ್ನ್ ಹಾಗೆ ಉಂಡೆ ಹಾಗೆ ಇರುತ್ತೆ. ಸೊ ನಿಮ್ಗೇನಾಗುತ್ತೆ, ಅದು ಕಟಿಂಗ್ ಮಾತ್ರ ಆಗುತ್ತೆ ಅಷ್ಟೇ. ಸೊ ಚಾಪಿಂಗ್ ನಿಮಗೆ 5mm ಅಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಒಳ್ಳೆ ಕ್ವಾಲಿಟಿ ಚಾಪ್ ಚೆನ್ನಾಗಾದರೆ ನಿಮಗೆ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಸೈಲೇಜ್ ಮಾಡೋದ್ರಿಂದ ಏನು ಬೆನಿಫಿಟ್ ಸರ್? ಸೈಲೇಜ್ ಮಾಡೋದ್ರಿಂದ ಸರ್, ಇವಾಗ ಏನಾಗಿದೆ, ಮೇವಿಗೆ ತುಂಬ ಅಭಾವ ಇದೆ. ಸೊ ನಮಗೇನಾಗಿದೆ, ಗ್ರೀನ್ ಫಾರ್ಡರು ನಮ್ಮ ಡೈರಿ ಇಂಡಸ್ಟ್ರಿಗೆ ಮಸ್ಟು. ಗ್ರೀನ್ ಫಾರ್ಡರ್ ಇಲ್ಲ ಅಂತಂದರೆ ನಾವು ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ. ಕಷ್ಟ, ತುಂಬ ಕಷ್ಟ. ಡ್ರೈ ಫಾರ್ಡರ್ ಇಟ್ಕೊಂಡು ನಾವು ನಾರ್ಮಲಾಗಿ ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಗ್ರೀನ್ ಫಾರ್ಡರ್ ಈ ಬೇಸಿಗೆಲಾಗಲಿ, ಇನ್ನೊಂದು ತುಂಬ ಮಳೆ ಆದಾಗಲಾಗಲಿ ನಮಗೇನಾಗಿದೆ, ವರ್ಷ ಪೂರ್ತಿ ಗ್ರೀನ್ ಫಾರ್ಡರ್ ಸಿಗಲ್ಲ. ಸೊ ಆ ಟೈಮಲ್ಲಿ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಈ ಥರ ಮೆಕ್ಕೆಜೋಳ ಇಲ್ಲಿದೆ ನೋಡಿ, ನಿಮಗೆ ಲಾರಿಯಲ್ಲಿ ಮೆಕ್ಕೆಜೋಳ ಇದೆ. ಸೊ ಈ ಥರ ಜೋಳ ತರಿಸ್ಕೊಂಡು ನಾವು ಇದನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನಾವು ಇದನ್ನು ಇಟ್ಕೊಳ್ತೀವಿ. ಇದನ್ನು ನಾವು ಅಟ್ಲೀಸ್ಟು ನೀವು ಒಂದು 20-25 ಡೇಸಿಂದ ನೀವು ಯೂಸ್ ಮಾಡ್ಬೋದು. ನೀವು ಅಪ್ ಟು 6 months, 1 yearವರೆಗೂ 1 ವರ್ಷವರೆಗೂ ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೊಬೋದು. ಕೆಲವೊಂದು ಸರಿ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಕೆಲವೊಂದು ಸರಿ ಕಾಸ್ಟ್ ಕಮ್ಮಿ ಆಗಿರುತ್ತೆ. ಮೆಕ್ಕೆಜೋಳ ಕಾಸ್ಟ್ ಕಮ್ಮಿ ಆಗಿದ್ದಾಗ ನಾವು ಸ್ವಲ್ಪ ತಗೊಂಡು ಅದನ್ನು ಸೈಲೇಜ್ ಆಗಿ ಕನ್ವರ್ಟ್ ಮಾಡಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಯೂಟಿಲೈಸ್ ಮಾಡ್ಕೊಬೋದು. ಏನು ಸರ್ ಪ್ರೊಡಕ್ಷನ್ ಕಾಸ್ಟ್ ಏನು ಬರುತ್ತೆ ಸರ್? ಸೊ ಇದು ಪ್ರೊಡಕ್ಷನ್ ಕಾಸ್ಟು ನಮಗೆ ಬ್ಯಾಗು ಇವಾಗಿನಿರೋ ಪ್ರೈಸಲ್ಲಿ ನಮಗೆ ಹೆಚ್ಚು ಕಮ್ಮಿ 6.5 ರಿಂದ 7 ರೂಪಾಯಿ ಪ್ರೊಡಕ್ಷನ್ ಕಾಸ್ಟೇ ಬರ್ತಾ ಇದೆ, ಸೈಲೇಜ್ ಕಾಸ್ಟ್ ಬರ್ತಾ ಇದೆ. ಓಕೆ, ಸೊ 7.5 ಥರ ನಾವಿಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಹೆಫ್ಟಿ. ಓಕೆ, ಈ ಮೆಕ್ಕೆಜೋಳ ಎಲ್ಲಿಂದ ಬರುತ್ತೆ ಸರ್? ಎಲ್ಲಿಂದ ತರಿಸ್ತಾರೆ ಸರ್? ಇದು ನಮಗೆ ಮಂಡ್ಯ ಡಿಸ್ಟ್ರಿಕ್ಟಿಂದ ಬರುತ್ತೆ, ಮೈಸೂರು ಕಡೆಯಿಂದ ಬರುತ್ತೆ, ಚನ್ನರಾಯಪಟ್ಟಣ ಕಡೆಯಿಂದ ಬರುತ್ತೆ, ಹಾಸನಿಂದ ಬರುತ್ತೆ. ಓಕೆ, ಈಗ ಎಲ್ಲಿ ಅವೈಲೇಬಲ್ ಇದೆ, ಎಲ್ಲಿ ನಮಗೆ ಕ್ವಾಲಿಟಿ ಮೆಕ್ಕೆಜೋಳ ಸಿಗುತ್ತೆ ಅಂದರೆ, ಈಗ ಮೆಕ್ಕೆಜೋಳ ಅಂತಂದರೆ ನಾವು ಕಟಿಂಗ್ ಮಾಡೋದು 85 days to 90 days ರೇಂಜಲ್ಲಿರೋ ಮೆಕ್ಕೆಜೋಳನೇ ಕಟ್ ಮಾಡ್ತೀವಿ. ಸೊ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ ತರಿಸ್ಕೊಳ್ತೀವಿ ನಾವು. ಡೈಲಿ ಎಷ್ಟು ಟನ್ ಮಾಡ್ತೀರಾ ಸರ್ ಡೈಲಿ? ಸರ್, ಡೈಲಿ ನಮ್ಮದು ಇವಾಗ ಪ್ರೆಸೆಂಟು ಒಂದು 10 ರಿಂದ 15 ಟನ್ ಪ್ರೊಡಕ್ಷನ್ ಮಾಡ್ತೀವಿ. ನಮ್ಮ ಓನ್ ರಿಕ್ವೈರ್ಮೆಂಟು ಒಂದು 2 ಟನ್ ಬೇಕಾಗಿದೆ.
ಸೊ ಉಳಿದಿದ್ದು ಏನು ಮಾಡ್ತೀವಿ ನಾವು ಹೊರಗಡೆ ಕಮರ್ಷಿಯಲ್ ಆಗಿ ಸೇಲ್ ಮಾಡ್ತೀವಿ. ನಿಮ್ಮದು ಹಸುಗಳು ಎಷ್ಟಿದೆ ಸರ್ ಟೋಟಲ್? ನಮ್ಮ ಹತ್ರ ಒಂದು 70-80 ಹಸು ಇದೆ. 70. ಓಕೆ ಓಕೆ. ಈ ಜೋಳದಲ್ಲಿ ಸರ್ ಡ್ರೈ ಮ್ಯಾಟರ್ ಅಂದರೆ ಏನು ಸರ್? ಜೋಳದಲ್ಲಿ ಡ್ರೈ ಮ್ಯಾಟ್ರ್ ಅಂದರೆ ಇವಾಗ ನಿಮಗೆ ಜೋಳದಲ್ಲಿ ಡ್ರೈ ಮ್ಯಾಟ್ರ್ ಅಂತ ಬರಲ್ಲ. ಸೊ ಅಂದರೆ ಈಗ ಸೈಲೇಜಲ್ಲಿ ನಿಮಗೆ ಡ್ರೈ ಮ್ಯಾಟರ್ ಅಂತ ಅಂದ್ಬಿಟ್ಟು ಬರುತ್ತೆ. ಡ್ರೈ ಮ್ಯಾಟ್ ನಾವು ಹಸುಗೆ ನಾವು ಫಾಡರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗಲೂ ಡ್ರೈ ಮ್ಯಾಟ್ರ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಡ್ರೈ ಮ್ಯಾಟ್ರು ಸೈಲೇಜಲ್ಲಿ ಒಂದು 30% ಡ್ರೈ ಮ್ಯಾಟ್ರ್ ಇರಬೇಕು ಅಂತ ಅಂದ್ಬಿಟ್ಟು. ಮಾಯಿಶ್ಚರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಆದರೆ ಡ್ರೈ ಮ್ಯಾಟ್ರ್ ಇರಲ್ಲ. ಡ್ರೈ ಮ್ಯಾಟ್ರ್ ತುಂಬ ಕಡಿಮೆ ಇರುತ್ತೆ. ಸೊ ನಾವು ನಾರ್ಮಲಾಗಿ ಏನಾಗುತ್ತೆ 25 to 30% ಡ್ರೈ ಮ್ಯಾಟ್ರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನು ಸೈಲೇಜಿನ ರೆಡಿ ಮಾಡ್ತೀವಿ. ಓಕೆ. ಎಷ್ಟು ಜನ ಕೆಲಸದವ್ರು ಬೇಕು ಸರ್ ಈ ಮಷಿನ್ ಜೊತೆ? ಸೊ ಇದು ಮಿನಿಮಮ್ 6 ಜನ ಬೇಕಾಗುತ್ತೆ ಸರ್ ಈ ಮಷಿನ್ ಕೆಲಸ ಮಾಡೋದಕ್ಕೆ. ಓಕೆ. ಈ ಬೇಲ್ಪಟ್ಟಿಗೂ ಮತ್ತು ಈ ಚೀಲ ಮಷಿನಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಸರ್ ಬೇಲಲ್ಲಿ ರೌಂಡ್ ಫಾರ್ಮಲ್ಲಿ ಬರುತ್ತೆ. ಸ್ಟೋರೇಜ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ಟೋರೇಜು ಪ್ರಾಪರಾಗಿ ಇಡೋದಕ್ಕಾಗಲ್ಲ. ಈಗ ನಮ್ಮ ಫಾರ್ಮ್ ಆ ಥರದ್ದಾಗಲಿ ಅಲ್ಲೇನಾಗುತ್ತೆ, ಒಂದು ಮನೆಯಲ್ಲಾಗಲಿ ಒಂದು ರೂಮಲ್ಲಾಗಲಿ ಜಾಸ್ತಿ ಇಡೋಕ್ಕಾಗಲ್ಲ. ಒಂದ್ರ ಮೇಲೆ ಹೈಟು ಇಡೋಕ್ಕಾಗಲ್ಲ. ಸೊ ಅದೊಂದು ಡಿಸಡ್ವಾಂಟೇಜ್ ಅದರಲ್ಲಿ. ಅಂದರೆ ನಿಮಗೆ ಜಾಸ್ತಿ ಡೈಲಿ ನೀವು 1 ಟನ್ 2 ಟನ್ ಆ ಥರ ಯೂಸ್ ಮಾಡೋವಾಗಿದ್ದರೆ ನಿಮಗೆ ಬೇಲ್ ಯೂಸ್ ಮಾಡ್ಕೊಬೋದು. ಸ್ಮಾಲ್ ಕ್ವಾಂಟಿಟಿ ಯೂಸ್ ಮಾಡೋ 2 ಹಸು ಇಟ್ಕೊಂಡಿರೋರು ಅವ್ರಿಗೆ ಡೈಲಿ ಒಂದು 20 kg ಬೇಕಾಗುತ್ತೆ. ಅವಾಗ ಏನಾಗುತ್ತೆ 50 kg ಬ್ಯಾಗ್ ಇರುತ್ತೆ. ಸೊ ಬೇಲ್ ಇರುತ್ತೆ. ಆ ಬೇಲ್ ಕಟ್ ಮಾಡಿದ್ರೆ ಎಲ್ಲ ಯೂಸ್ ಮಾಡಬೇಕು. ಬ್ಯಾಗಲ್ಲ ಅಂದರೆ ಏನಾಗುತ್ತೆ, ಅವ್ರು ಎಷ್ಟು ಬೇಕಷ್ಟು ಯುಟಿಲೈಸ್ ಮಾಡಿ ಉಳಿದಿದ್ದನ್ನು ಕಟ್ಟಿಟ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಬೇಲು ಸ್ವಲ್ಪ ಅನುಕೂಲವಾಗಿರುತ್ತೆ. ಅಂದರೆ ಸ್ಮಾಲ್ ಫಾರ್ಮರ್ಸ್ಗೆ ಅನುಕೂಲವಾಗಿರುತ್ತೆ. ಓಕೆ. ಇನ್ವೆಸ್ಟ್ಮೆಂಟು ಸರ್ ನಿಮಗೆ ಎಷ್ಟು ದಿನ ಬೇಕು ರಿಟರ್ನ್ ತಗೊಳ್ಳೋಕ್ಕೆ ಸರ್ ಇನ್ವೆಸ್ಟ್ ಮಾಡಿದ್ಮೇಲೆ? ಸರ್ ಇದು ಪ್ರೊಡಕ್ಷನ್ ಆಗೋ ಹಾಗೆ, ಏಕೆಂದರೆ ಇವಾಗ ಸ್ವಲ್ಪ ಸೀಸನ್ ಇದೆ, ಮೇವಿನ ಅಭಾವ ಇದೆ. ಸೊ ಹಾಗಾಗಿ ಏನಾಗುತ್ತೆ ಜಾಸ್ತಿ ರನ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟು ಅಂದರೆ ಈಗ ಮಷಿನ್ಗೆ ನಮಗೆ ಒಂದು 6-6.5 ಲಕ್ಷ ಅಷ್ಟು ಖರ್ಚಾಗಿರುತ್ತೆ. ಸೊ ನಮಗೆ ಡೈಲಿ ಪ್ರೊಡಕ್ಷನ್ ಅಂತಂದರೆ ಒಂದು 10 ಟನ್ಸ್ ನಾವು ಪ್ರೊಡಕ್ಷನ್ ಮಾಡಿದ್ರೂ ನಮಗೆ ಒಂದು 50 ಪೈಸಾ ಮಾರ್ಜಿನ್ ಇಟ್ಕೊಂಡ್ರು ಒಂದು 5,000 ರೂಪಾಯಿ ನಮಗೆ ಇದಾಗುತ್ತೆ. ಸೊ ನೀವು ಲೆಕ್ಕ ಹಾಕೊಳ್ಳಿ. ಸೊ ಹಾಗಾಗಿದೆ. ಸೊ ಹೆಚ್ಚು ಕಮ್ಮಿ ಒಂದು 6 months 1 year ಒಳಗಡೆ ನಾವು ಇದನ್ನ ಕಾಸ್ಟನ್ನ ನಾವು ರಿಟರ್ನ್ ಮಾಡ್ಕೊಬೋದು. ಮೇಂಟೆನೆನ್ಸ್ ಎಲ್ಲ ಹೇಳಿದ್ದಾರೆ ಸರ್, ಆ ಮೇಂಟೆನೆನ್ಸ್ ಈಸಿ ಆಗಿದೆಯಾ? ಮೇಂಟೆನೆನ್ಸ್ ತುಂಬ ಈಸಿ ಇದೆ ಸರ್. ಇದರಲ್ಲಿ ಏನು ಆ ಥರ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಇದರಲ್ಲಿ ಮೇಂಟೆನೆನ್ಸ್ ತುಂಬ ಇದೆ. ಡೈಲಿ ಮೇಂಟೆನೆನ್ಸು ನಾವು ಯಾವಾಗ ನಮಗೆ ಅದು ಬ್ಲೇಡ್ ಶಾರ್ಪ್ನಿಂಗ್ ಆಗಲಿ, ಗ್ರೀಸಿಂಗ್ ಆಗಲಿ, ಆಯಿಲಿಂಗ್ ಆಗಲಿ ನಾವು ರೆಗ್ಯುಲರ್ ಇಂಟರ್ವಲಲ್ಲಿ ಮಾಡಿಕೊಂಡ್ರೆ ನಮಗೆ ಅಷ್ಟು ಪ್ರಾಬ್ಲಮ್ ಬರಲ್ಲ. ಮೇಂಟೆನೆನ್ಸ್ ತುಂಬ ಈಸಿ ಮೇಂಟೆನೆನ್ಸ್. ಮತ್ತು ಈ ಬ್ಯಾಗ್ಗಳನ್ನು ಮತ್ತೆ ನೀವು ರಿಯೂಸ್ ಮಾಡ್ತೀರಾ ಅಥವಾ ಒಂದೇ ಸಲ? ಖಂಡಿತ ಯೂಸ್ ಮಾಡ್ತೀವಿ. ರಿಯೂಸ್ ಮಾಡ್ತೀವಿ. ನಮ್ಮ ಇದಕ್ಕೆ ರಿಟರ್ನ್ ತಂದು ಕೊಟ್ಟರೆ ಅದನ್ನೆಲ್ಲ ಯೂಸ್ ಮಾಡ್ಕೊತೀವಿ. ಓಕೆ. ಬ್ಯಾಗಿಗೆ ಏನು ಕಾಸ್ಟ್ ಆಗುತ್ತೆ ಸರ್? ಬ್ಯಾಗ್ ಅಪ್ರಾಕ್ಸಿಮೇಟ್ ಆಗಿ ಒಂದು 40 ರೂಪೀಸ್ ಕಾಸ್ಟ್ ಆಗುತ್ತೆ ಸರ್. ಇದು ಬ್ಯಾಗ್ ಇದೆ, ಇದು 175 ಮೈಕ್ರಾನ್ಸ್ ಇದೆ. ಇದೇನಾಗಿದೆ ನಿಮಗೆ ಅಷ್ಟು ಈಸಾಗಿ ನಿಮಗೆ ಕಟ್ ಆಗಲ್ಲ. ನೀವು ಸ್ಟ್ರೆಚ್ ಆದರೂ ಸ್ಟ್ರೆಚ್ ಆಗಲ್ಲ ಜಾಸ್ತಿ. ಏಕೆಂದರೆ ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಇದೆ. ಹೈಡ್ರಾಲಿಕ್ ಪ್ರೆಸ್ಸಿಂಗಲ್ಲಿ ಏನಾಗುತ್ತೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಪ್ರೆಷರ್ ಬಿದ್ರೂ ಏನಾಗುತ್ತೆ, ಇದು ಬ್ಯಾಗು ಕ್ವಾಲಿಟಿ ಏನೂ ಹಾಳಾಗಲ್ಲ. ಬ್ಯಾಗ್ ಕ್ವಾಲಿಟಿ ಇದು ತುಂಬ ಚೆನ್ನಾಗಿದೆ. ಸೊ ಇದಕ್ಕಿಂತ ನಮಗೆ ಲೋ ಕ್ವಾಲಿಟಿದು ಅಥವಾ 125 ಮೈಕ್ರಾನ್ಸು ಅಥವಾ 130 140 ಮೈಕ್ರಾನ್ಸ್ ತೊಗೊಂಡ್ರೆ ಬ್ಯಾಗು ಹರಿದೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಏಕೆಂದರೆ ಮ್ಯಾನುವಲ್ ಪ್ರೆಸ್ಸಿಂಗ್ ಇರಲ್ಲ, ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಇರುತ್ತೆ. ಸೊ ಅದಕ್ಕೆ ಕ್ವಾಲಿಟಿ ಬ್ಯಾಗೇ ಯೂಸ್ ಮಾಡಬೇಕಾಗುತ್ತೆ ನಾವು. ಸೊ ಇದನ್ನು ನೀವು 3 to 4 ಟೈಮ್ಸ್ ಯೂಸ್ ಮಾಡ್ಕೊಬೋದು. ಕ್ಲೀನಾಗಿ ಇಟ್ಕೊಂಡ್ರೆ, ಬ್ಯಾಗ್ ಡ್ಯಾಮೇಜ್ ಆಗದೇ ಇರೋ ಥರ ನೋಡಿಕೊಂಡ್ರೆ 3 to 4 ಸರಿ ಒಂದು ಬ್ಯಾಗನ್ನು ಯೂಸ್ ಮಾಡ್ಕೊಬೋದು. 4 ಟೈಮ್ಸ್ ಆದಮೇಲೆ ಏನಾಗುತ್ತೆ ಅದ್ರದ್ದು ಸ್ಟ್ರೆಂತ್, ಯಾಕೆಂದರೆ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗುತ್ತಲ್ಲ, ಸ್ವಲ್ಪ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಕೆಳಗಡೆ ಸೀಲಿಂಗ್ ಆಗಿರುತ್ತೆ. ಸೀಲಿಂಗ್ ಎಲ್ಲ ಸ್ವಲ್ಪ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೈಲೇಜ್ ಮಾಡೋದು ವರ್ಕೌಟ್ ಆಗುತ್ತೆ. ಸೈಲೇಜ್ ಮಾಡೋದು ವರ್ಕೌಟ್ ಆಗುತ್ತಾ ಅನ್ನೋದಕ್ಕಿಂತ ಇದೇನಾಗಿದೆ, ಒಂದು ಈ ಟೈಮಲ್ಲಿ ಗ್ರೀನ್ ಪೌಡರ್ ಅವೈಲೇಬಲ್ ಇರೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ಅನಿಮಲ್ಸ್ಗಂತೂ ಬೇಕಾಗುತ್ತೆ. ಸೊ ನಮಗೆ ನಾರ್ಮಲಾಗಿ ಏನಾಗುತ್ತೆ, ಈಗ ಒಂದು ಗಾಡಿ ನಾವು ತರಿಸಿದ್ರೆ ಅದರಲ್ಲಿ ಏನಾಗುತ್ತೆ ಒಂದು 15 ಟನ್ ಬರುತ್ತೆ. ನಮಗೆ ಬೇಕಾಗಿರೋದು 2 ಟನ್ನು. ಮೆಕ್ಕೆಜೋಳನ ನಾವು ಮ್ಯಾಕ್ಸಿಮಮ್ 4 days ಇಡ್ಬೋದು. 4 daysಗೆ ನಮಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 6 to 7 ಟನ್ ನಮಗೆ ರಿಕ್ವೈರ್ಮೆಂಟ್ ಇದೆ. ಇನ್ನು 7 ಟನ್ನು ಒಣಗೋಗಿ ಹಾಳಾಗೋಗುತ್ತೆ. ಸೊ ಆವಾಗ ನಮಗೆ ಬೇರೆ ಆಪ್ಷನ್ ಇಲ್ಲದೇ ನಾವು ಈ ಮಷಿನ್ ಇದನ್ನು ಮಾಡಿ ನಾವು ಇದರಲ್ಲಿ ನಮಗೆ ಬೇಕಾಗುವಂಥದ್ದು ಏನು ನಮಗೆ ಡೈಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಆ ಥರ ನೀವು ಮಾಡಿಕೊಂಡಾಗ ಡೆಫಿನೆಟಾಗಿ ವರ್ಕೌಟ್ ಆಗೇ ಆಗುತ್ತೆ. ಸೊ ಯಾಕೆಂದರೆ ಅದೇ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಕಾಸ್ಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಮಾಯ್ಶ್ಚರ್ ಇದು ಬರುತ್ತೆ, ROC ಬರುತ್ತೆ, ವೆಯ್ಟ್ ಲಾಸ್ ಬರುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟಾಗಿ ವರ್ಕೌಟ್ ಆಗುತ್ತೆ. ಸೊ ಇದರಲ್ಲಿ ಏನಾಗಿದೆ ನೋಡಿ, 5mm ಚಾಪಿಂಗ್ ಅಂದರೆ ಈ ಥರ ಕಂಪ್ಲೀಟ್ ಚಾಪ್ ಆಗಿರುತ್ತೆ. ಸೊ ಕಾಳು ಎಲ್ಲೂ ನಿಮಗೆ ಕಾಣಲ್ಲ. ಇದರಲ್ಲಿ ಏನಾಗಿದೆ, ಪ್ರತಿ ಕಾಳು ನಿಮಗೆ ಪೀಸ್ ಆಗಿರುತ್ತೆ. ಒಂದು 15 ಪೀಸಸ್ ಆಗಿರುತ್ತೆ. ಸ್ಮಾಲ್ ಪೀಸಸ್ ಆಗಿರುತ್ತೆ. ಸೊ ಈ ಕ್ವಾಲಿಟಿ ಏನಾಗಿದೆ, ಕಂಪ್ಲೀಟು ಈ ಮೇವಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅದು ಹಾಲು ಕೊಲೆಸ್ಟ್ರಮ್ ಥರ ಇರುತ್ತೆ, ಅದು ಗಿಣ್ಣು ಹಾಲು ಥರ ಇರುತ್ತೆ. ಅದು
ಅದೆಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಆ ಥರ ಸ್ಪ್ರೆಡ್ ಆದಾಗ ಆ ಸೈಲೇಜ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸ್ಟಾರ್ಚ್ ಲೆವೆಲ್ ಅಪ್ ಟು 30% ಸ್ಟಾರ್ಚ್ ಕಂಟೆಂಟ್ ಬರುತ್ತೆ ನಿಮಗೆ. ಸೊ ಅದರಲ್ಲಿ ಏನಾಗುತ್ತೆ, ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. 13 mm 5 mm ಡಿಫ್ರೆಂಟ್. 13 mm ಅಂತಂದರೆ ಅದು ಒಂದು ಸ್ವಲ್ಪ ದೊಡ್ಡದು ಪೀಸಸ್ ಬರುತ್ತೆ ನಿಮಗೆ. ಸೊ 1 ಇಂಚು, 1/2 ಇಂಚು, 1 ಇಂಚಷ್ಟು ಪೀಸಸ್ ಬರುತ್ತೆ. 5 mm ಅಂತಂದರೆ ನಿಮಗೆ ತೀರಾ ಈ ಥರ ಬರುತ್ತೆ ನಿಮಗೆ. ಸ್ಮಾಲ್ 5 mm ಪೀಸಸ್ ಬರುತ್ತೆ, ಸ್ಮಾಲ್ ಪೀಸಸ್ ಬರುತ್ತೆ. ಸೊ ಈ ಥರ ಆಗುತ್ತೆ. ಈ ಥರ ಆದಾಗ ಏನಾಗುತ್ತೆ, ಹಸುಗೆ ಜಾಸ್ತಿ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜಾಸ್ತಿ ಅದಕ್ಕೆ ಎನರ್ಜಿ ಕನ್ಸ್ಯೂಮ್ ಆಗಲ್ಲ, ಎನರ್ಜಿ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಆ ಎನರ್ಜಿನ ಅದು ಪ್ರೊಡಕ್ಷನ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಶಾಪಿಂಗು ಕಟ್ಟಿಂಗ್ ಇರುತ್ತೆ ಸರ್. ಚಾಪಿಂಗ್ ಅಂತಂದರೆ ಒಂದು ತೆನೆ ಆಗಲಿ, ಒಂದು ಕಡ್ಡಿ ಆಗಲಿ, ಅದನ್ನು ಏನಾಗುತ್ತೆ ನಾವು ಈ ಥರ ಇದು ಹೊಡೆದು ಚಾಪ್ ಮಾಡೋ ಥರ. ಕಟ್ಟಿಂಗ್ ಅಂತಂದರೆ ನಿಮಗೆ ಅದು ಸ್ಟ್ರೈಟಾಗಿ ಹೀಗೆ ರೌಂಡಾಗಿ ಕಟ್ಟಿಂಗ್ ಆಗುತ್ತೆ. ಸೊ ಅದು ಕಟ್ಟಿಂಗ್ ಆಗುತ್ತೆ. ಆ್ಯಕ್ಚುಲಿ ನಾವು ಸೈಲೇಜ್ ಮಾಡಬೇಕಾದ್ರೆ ಚಾಪಿಂಗ್ ಆಗಬೇಕು, ಕಟ್ಟಿಂಗ್ ಆಗಬಾರ್ದು. ಚಾಪಿಂಗ್ ಆದರೆ ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇಡೀ ಸೈಲೇಜ್ ನೀವು ಹಿಂಗೆ ತೊಗೊಂಡ್ರೆ ಈ ಎಲ್ಲ ಬ್ಯಾಗಲ್ಲೂ ಏನು ಪೌಷ್ಟಿಕಾಂಶ ಇದೆ, ಇದೊಂದು ಹಿಡಿಯಲ್ಲೂ ಅಷ್ಟು ಪೌಷ್ಟಿಕಾಂಶ ಅದರಲ್ಲಿ ಇರುತ್ತೆ. ಸೊ ನಿಮಗೆ ಈ ಥರ ಕಟ್ಟಿಂಗ್ ಮಾಡಿದಾಗ, ಚಾಪಿಂಗ್ ಮಾಡಿ ನೀವು ಈ ಥರ ಕಟ್ಟಿಂಗ್ ಮಾಡಿದಾಗ ನಿಮ್ಗೇನಾಗುತ್ತೆ, ರೆಗ್ಯುಲರು ನೀವೇನು ಫೀಡ್ ಹಾಕ್ತೀರಾ, 1 kg ಬೆಳಗ್ಗೆ 1-1.5 kg, ಸಂಜೆ 1-1.5 kg ಫೀಡ್ ಕಡಿಮೆ ಮಾಡ್ಕೊಬೋದು ನೀವು. ಆ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಸೇಮ್ ರಿಸಲ್ಟ್ ಇರುತ್ತೆ. ಒಳ್ಳೆ ಚಾಪಿಂಗ್ ಇದ್ದು ಒಳ್ಳೆ ಸೈಲೇಜ್ ಕೊಟ್ಟರೆ. ಸೊ ನೀವು ಏನು ಕಾನ್ಸಂಟ್ರೇಟ್ಸ್ ನಾವು ಕೊಡ್ತಾ ಇರ್ತೀವಿ, ಅದನ್ನು ನಾವು ಕಡಿಮೆ ಮಾಡ್ಕೊಬೋದು. ಇದರಿಂದ ಮಿಲ್ಕ್ ಏನಾದರೂ ಜಾಸ್ತಿ ಆಗುತ್ತಾ ಇದು ಕೊಡೋದ್ರಿಂದ? ಖಂಡಿತ ಜಾಸ್ತಿ ಆಗುತ್ತೆ ಅಂದರೆ ಈಗ ಎಳೆಗರಂದು ಹಸುದು ಒಂದು 3 ತಿಂಗಳು ಒಳಗಡೆ ಆ ಥರ ಇದ್ದರೆ ನಿಮ್ಗೇನಾಗುತ್ತೆ, ಇದರಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಬಂದೇ ಬರುತ್ತೆ, ಸ್ವಲ್ಪ ಹಾಲು ಇನ್ಕ್ರೀಸ್ ಆಗುತ್ತೆ. ನಿಮಗೆ 1-1.5 ಲೀಟ್ರ್ ಹಾಲು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ.